ಅದಕ್ಕೆ ನೀರೆಲ್ಲ ತಗೊಳ್ವಾ ಮತ್ತೆ ಜೀವನದಲ್ಲಿ ಕನ್ಸೆಲ್ಲ ದೊಡ್ಡ ದೊಡ್ಡ ಕಾಣ್ಬೇಕಂತ ಅಂತೀನಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ವಡಂಬೈಲು ಪದ್ಮಾವತಿ ದೇವಸ್ಥಾನಕ್ಕೆ ಹೊರಟಿದೀವಿ. ನಾನು ಮತ್ತೆ ನಮ್ಮ ಮನೆಯವರು ಗೀತತ್ತೆ ಮತ್ತೆ ಕಾವ್ಯ 4 ಜನ ಸೇರ್ಕೊಂಡು ಹೊರಟಿದೀವಿ. ನಾನು ಕೂಡ ತುಂಬಾ ದಿನದಿಂದ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನಿನ್ನೆ ಕಾವ್ಯ ಇವರಿಗೆ ಫೋನ್ ಮಾಡ್ಬಿಟ್ಟು ವಡಂಬೈಲು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ ಬರುವ ಅಂತ ಕೇಳಿದ್ಲು. ಸರಿ ಅಂತ ಎಲ್ಲರೂ ಸೇರ್ಕೊಂಡು ಹೊರಟಿದೀವಿ. ಇವಾಗ ನಾವು ಕವಲಕ್ಕಿ ಹತ್ರ ಇದೀವಿ. ಸ್ವಲ್ಪ ಕುಡಿಯೋದಕ್ಕೆ ನೀರೆಲ್ಲ ತಗೊಳ್ವಾ ಮತ್ತೆ ಅಲ್ಲಿ ಗೇರ್ಸೊಪ್ಪ ರೂಟ್ ನಂತರ ಮತ್ತೆ ಏನು ಕೂಡ ಅಂಗಡಿ ಸಿಗೋದಿಲ್ಲ. ಫುಲ್ ಘಾಟ್ ಸೆಕ್ಷನ್ ಇರ್ತದೆ. ಹಾಗಾಗಿ ಇಲ್ಲಿ ನೀರ್ ಬಾಟಲ್ ಎಲ್ಲ ತಗೊಂಡಿದ್ದಾಯ್ತು. ಇಲ್ಲಿಂದ ಇವಾಗ ನಾವು ಹೊರಟ್ವಿ. ಸಿದ್ದಾಪುರ್ ರೂಟ್ ಮೇಲೆ ಹೋಗ್ಬೇಕಾಗ್ತದೆ. ಈ ಜೋಗಕ್ಕೆಲ್ಲ ಹೋಗ್ತೀವಿ ಅಲ್ವಾ, ಅದೇ ರೂಟ್ ಅಲ್ಲಿ ಹೋಗ್ಬೇಕಾಗ್ತದೆ. ಬಹಳಷ್ಟು ಜನ ಹೋಗ್ತಾ ಇರ್ತಾರೆ. ತುಂಬಾ ಜನಕ್ಕೆ ಗೊತ್ತಿದೆ ಬಳೆ ಪದ್ಮಾವತಿ ದೇವಸ್ಥಾನ. ಇಲ್ಲೆಲ್ಲೋ ಕೆಂಪು ಜೋಗ ಕಾಣಿಸ್ತದಲ್ಲ, ವಾಸ ಹೋಯ್ತು. ಈ ರೂಟಲ್ಲಿ ಪ್ರಯಾಣ ಮಾಡುವಾಗ ತುಂಬಾ ತ್ರಾಸ ಆಗ್ತದೆ. ಅದೊಂದ್ ಬೇಜಾರು. ಅಂದ್ರೆ ರಸ್ತೆ ಇಲ್ಲಿ ಸರಿಯಾಗಿಲ್ಲ. ಫುಲ್ ತಿರುವು ಮುರುವು ಇರೋದ್ರಿಂದ ಹೊಟ್ಟೆನಲ್ಲಿ ಸ್ವಲ್ಪ ತ್ರಾಸ ಆಗ್ತದೆ. ಹಾಗಾಗಿ ಇಲ್ಲಿ ಗಾಡಿನ ನಿಲ್ಸಿದ್ವಿ ನಾವು ಸ್ವಲ್ಪ ಹೊತ್ತು. ಮತ್ ಈ ರೂಟ್ ಅನ್ನು ನೋಡು ಪುಟಿ, ನಂಗೆ ಪ್ರತಿ ಸರಿನೂ ಹೊಟ್ಟೆರು ತುಳಿಸ್ತದೆ. ಆಗ್ಲಿಲ್ಲ ಅಂದ್ರೆ ಕೇಳಿವಿ, ಒಂದೊಂದ್ಸರಿ ಅಂತೂ ಕಣ್ಣು ಮುಚ್ಕೊಂಡ್ ಮನಿಕ ಬಿಡ್ತೇನೆ. ಮತ್ ಯಾವ ರೂಟು ಹಂಗಲ್ಲ ಪುಟ್ಟಿ, ಈ ರೂಟ್ ಇದೆ. ನಿಂಗೇನೂ ಆಗ್ಲಿಲ್ಲಾಗಿತ್ತು. ಈ ಸರಿ ನೀನು ಅವಲಕ್ಕಿ ತಿನ್ಕೊಂಡ್ ಬಂದೆ. ಹೊಟ್ಟೆ ಫುಲ್ ಇದ್ರೆ ಏನಾಗೋದಿಲ್ಲ ಅಂಟಿ, ಕರೆ ಹೋಗುದಿಲ್ಲ. ಇಲ್ಲೇ ಒಂದ್ ಅಂಗಡಿ ಇತ್ತಲ್ವಾ, ಅಲ್ಲಿ ಮತ್ತೆ ನೀರ್ ಬಾಟಲು ಚಾಕ್ಲೇಟ್ ಎಲ್ಲ ತಗೊಂಡಿದ್ದಾಯ್ತು. ಅಲ್ಲಿಂದ ಸೀದಾ ಹೊರಟ್ವಿ. ಇವಾಗ ನಾವು ಜೋಗ ಹತ್ತತ್ರ ಇದೀವಿ. ಈ ಬ್ರಿಡ್ಜ್ ನೋಡ್ದಾಗೆಲ್ಲ ಮುಂಗಾರು ಮಳೆ ಫಿಲಮ್ದು ಒಂದು ಸಾಂಗ್ ಶೂಟಿಂಗ್ ಆಗಿದೆ ಆಯ್ತಾ, ಪೂಜಾ ಗಾಂಧಿ ಅವ್ರದ್ದು. ಅದೇ ನೆನಪಾಗ್ತದೆ. ಅದೇ ಕಲ್ ಮೇಲೆ ಕುತ್ಕೊಂಡು ಅವರು ಸಾಂಗ್ ಎಲ್ಲ ಶೂಟ್ ಮಾಡಿದ್ರು. ಯಾವಾಗ್ಲೂನು ಕೂಡ ನಾವು ಹೋಗುವಾಗ ಬರುವಾಗೆಲ್ಲ ನೆನ್ಪ್ ಮಾಡ್ಕೊಳ್ತೀವಿ. ತುಂಬಾ ಜನ ಇಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಳ್ತಾ ಇರ್ತಾರೆ. ಈ ಜೋಗದ್ ರೂಟ್ ಅಲ್ಲಿ ಕೆಲವೊಂದು ಕಡೆ ಎಲ್ಲ ಇನ್ನ ಏನೇನೋ ರೆಡಿ ಮಾಡ್ತಾ ಇದ್ದಾರೆ. ಏನು ಅಂತ ನಮ್ಗೆ ಅಷ್ಟು ಸರಿಯಾಗಿ ಗೊತ್ತಾಗ್ಲಿಲ್ಲ. ಫುಲ್ ಕಂಪ್ಲೀಟ್ ಆದ ನಂತರ ಏನು ಅಂತ ನೋಡ್ಬೇಕು ಯಾವತ್ತಾದ್ರೂ ಆ ಕಡೆ ರೂಟ್ ಅಲ್ಲಿ ಹೋದಾಗ ಆಯ್ತಾ. ಈ ಜೋಗ ಎಂಟ್ರೆನ್ಸ್ ಕೂಡ ಇನ್ನೊಮ್ಮೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾವಾಗ್ಲೂನು ಕೂಡ ಜೋಗ ನೋಡೋದಕ್ಕೆ ಜನ ಇದ್ದೇ ಇರ್ತಾರೆ. ಅದ್ರಲ್ಲೂನು ಮಳೆಗಾಲದಲ್ಲಂತೂನು ಸಾಮಾನ್ಯವಾಗಿ ಫುಲ್ ರಶ್ ಇರ್ತಾರೆ. ಇವತ್ತು ಕೂಡ ಟೂರಿಸ್ಟ್ ಎಲ್ಲ ಇದ್ರು. ಇವಾಗ ನಾವು ಬಳೆ ಪದ್ಮಾವತಿ ದೇವಸ್ಥಾನದ ಸಮೀಪನೇ ಇದ್ವಿ. ಇಲ್ಲೆಲ್ಲ ಸ್ವಲ್ಪ ರಸ್ತೆ ಅಷ್ಟು ಸರಿಯಾಗಿಲ್ಲ, ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು. ರೋಡ್ ಚಲೋ ಮಾಡ್ರಲ್ಲ, ಸ್ವಲ್ಪ ದೂರ ಇದೆ, ಬರ್ಬೇಕಾಗಿತ್ತು. ಇದು ಡ್ಯಾಮ್ ಆದ ನಂತರ ಬರ್ತದೆ ಕ್ರಾಸು. ಮಳೆ ಬಂತಾ? ಅಲ್ಲೋಗಿದ್ರು ದಾರಿನಲ್ಲಿ ಬರ್ತಾ ಚೆಕ್ ಪೋಸ್ಟ್ ಸಿಗತ್ತೆ. ಆಧಾರ್ ಕಾರ್ಡ್ ಅನ್ನ ತರೋದನ್ನ ಮರಿಬೇಡಿ. ಆಧಾರ್ ಕಾರ್ಡ್ ತಂದಿಲ್ಲ ಅಂತಂದ್ರೆ ಎಂಟರ್ ಆಗೋದಕ್ಕೆ ಬಿಡೋದಿಲ್ಲ. ಬಾ. ಈ ಕ್ಷೇತ್ರಕ್ಕೆ ಭಕ್ತಾದಿಗಳಿಗೆ ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆ ಇರ್ತದೆ. ಭಕ್ತಾದಿಗಳು ಪ್ರಸಾದ ಮಾಡ್ಕೊಳ್ಬೇಕು. ಭಕ್ತಾದಿಗಳು ಗಮನಿಸಿ, ಕ್ಷೇತ್ರಕ್ಕೆ ಬಂದಂತ ಭಕ್ತಾದಿಗಳು ದೇವಸ್ಥಾನಕ್ಕೆ ಎಂಟರ್ ಆಗ್ತಾ ಇದ್ದಾಗ್ಲೇ ಇಲ್ಲಿ ಒಂದು ಪುಟ್ಟ ಪಾಪುಗೆ ತುಲಾಭಾರ ಕೊಡ್ತಾ ಇದ್ರು ಆಯ್ತಾ, ಬಳೆಯದು. ಇಲ್ಲಿ ಬಂದು ಇಲ್ಲಿ ದೇವ್ರ ಹತ್ರ ಬೇಡ್ಕೊಂಡು ದೇವರ ಆಶೀರ್ವಾದದಿಂದ ಪಾಪು ಆದ್ರೆ ಇಲ್ಲಿ ಬಳೆ ತುಲಾಭಾರ ಕೊಡ್ತಾರೆ. ಅಲ್ಲಿ ಪಾಪುಗೆ
ಕೊಡ್ತಾ ಇದ್ರು, ನಾವ್ ನೋಡ್ತಾ ನಿಂತಿದ್ವಿ. ತುಂಬಾ ರಶ್ ಇದ್ರು ಇವತ್ತೂನು. ವೀಕೆಂಡ್ ಅಲ್ಲಿ ತುಂಬಾ ರಶ್ ಇರ್ತಾರೆ. ವೀಕ್ ಡೇಸ್ ಅಲ್ಲಿ ಅಂದ್ರೆ ಏನ್ ತುಂಬಾ ಹೊತ್ತು ಕಾಯ್ಬೇಕಂತೇನಿಲ್ಲ, ಆದ್ರೂನು ಕೂಡ ನೀವು ಲೈನ್ ಅನ್ನ ನೋಡ್ಬಹುದು. ನಾವು ವೀಕೆಂಡ್ ಅಲ್ಲಿ ಬೇಡ, ವೀಕ್ ಡೇಸ್ ಅಲ್ಲಿ ಹೋಗುವ, ರಶ್ ಇರ್ತಾರೆ, ಅಂದ್ರೆ ದೇವ್ರ ದರ್ಶನ ಎಲ್ಲ ಸರಿ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ವೀಕ್ ಡೇಸ್ ಅಲ್ಲಿ ಬಂದಿದ್ದಾಗಿತ್ತು. ನಿಮ್ಗೂ ಕೂಡ ದೇವರ ದರ್ಶನ ಮಾಡ್ಸಿದೀನಿ. ಇಲ್ಲಿ ಮುಕ್ತಿನಾಗ ದೇವ್ರಿದೆ. ಅಂದ್ರೆ ಎಲ್ಲೂನು ಪಾಪ ಪರಿಹಾರ ಆಗದೆ ಇರುವಂತದ್ದು ಇಲ್ಲಿ ಪರಿಹಾರ ಆಗ್ತದೆ ಅನ್ನುವಂತಹ ಒಂದು ವಾಡಿಕೆ ಇದೆ. ಅಂದ್ರೆ ಏನಾದ್ರೂ ದೋಷ ಎಲ್ಲ ಇದ್ರೆ ಅಲ್ಲಿ ಹೇಳ್ತಾರೆ. ನಾವು ಗುರುಗಳನ್ನ ಭೇಟಿಯಾದ ಪಕ್ಷದಲ್ಲಿ ಅಲ್ಲಿ ಹೇಳ್ತಾರೆ. ಹೇಳ್ದವ್ರು ಮಾತ್ರ ಮಾಡಿಸುವಂತದ್ದು, ಎಲ್ಲರೂ ಬಂದು ಹೀಗೆ ಮಾಡಿಸುವಂತದ್ದಲ್ಲ. ಅದಕ್ಕೂನು ಕೂಡ ಕೆಲವೊಂದಿಷ್ಟು ನಿಯಮಗಳಿದೆ, ಅದನ್ನೆಲ್ಲ ಪಾಲಿಸ್ಬೇಕಾಗ್ತದೆ. ನಾವು ಇಲ್ಲಿ ಬೇಡ್ಕೊಳ್ತಾ ಇದ್ವಿ. ಹಾಗೆ ನನ್ ಕಾವ್ಯನ್ ಹತ್ರ ಒಂದು ವಿಷಯನ ಹೇಳ್ತಾ ಇದ್ದೆ. ಅಷ್ಟ್ರಲ್ಲಿ ದೇವ್ರು ತಲೆ ಮೇಲೆ ಪ್ರಸಾದ ಇತ್ತಲ್ವಾ, ಅದ್ ಬೀಳ್ತಾ ಇತ್ತು. ಹಾಗೆ ಅಲ್ಲಿಂದ ಮುಂದಕ್ ಬಂದ್ವಿ. ಇಲ್ಲಿ ನವಗ್ರಹ ಕೂಡ ಇದೆ. ಹಾಗೆ ಒಂದ್ ವಿಡಿಯೋ ಮಾಡ್ಕೊಂಡ್ವಿ. ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಿ ಆಯ್ತು ನಮ್ಗೆ ಇವತ್ತು. ಅಂದ್ರೆ ಎಲ್ಲೂನು ಕೂಡ ನಮ್ಗೆ ಗಡ್ಬಿಡಿ ಅಂತ ಅನ್ಸಿಲ್ಲ. ಆರಾಮಾಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ದ್ವಿ. ಹಾಗೆ ಇಲ್ಲಿ ಅಮ್ಮನವರ ಮೂಲ ಸ್ಥಾನ ಇದೆ, ಅಲ್ಲಿ ಬಳೆ ಹರಕೆ ಕೊಡ್ಬೇಕಿತ್ತು. ನಾವು ಕೂಡ ಒಂದು ಕೆಲ್ಸ ಆದ್ರೆ ಕೊಡ್ತೀವಿ ಅಂತ ಹೇಳ್ಕೊಂಡ್ ಹೋಗಿದ್ವಿ. ಆ ಕೆಲ್ಸ ಈ ವರ್ಷ ಆಗಿತ್ತು, ಒಂದ್ 2-3 ತಿಂಗಳ ಹಿಂದೆ ಆಗಿತ್ತು. ಹಾಗಾಗಿ ಬಳೆ ಕೊಟ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡ್ ಬರುವ ಅಂತ ಇಲ್ಲಿ ಹೊರಟ್ವಿ. ಚತುರ್ಮುಖ ಪದ್ಮಾವತಿ ಅಂದ್ರೆ 4 ದಿಕ್ಕಲ್ಲೂ ಕೂಡ ದೇವರ ಮೂರ್ತಿ ಇದೆ ಇಲ್ಲಿ. ತುಂಬಾ ಜನ ಬರ್ತಾರೆ. ಸಾಕಷ್ಟು ಜನಕ್ಕೆ ಇಲ್ಲಿ ಹೇಳಿದ್ದು ಹೇಳ್ದ ಹಾಗೆ ಆಗ್ತದೆ ಸ್ನೇಹಿತರೆ. ಸಾಕಷ್ಟು ಜನ ಬರ್ತಾರೆ. ನಿಮ್ಗೂ ಕೂಡ ಇಲ್ಲಿ ದೇವರ ದರ್ಶನ ಮಾಡ್ಸಿದೀನಿ. ದೇವ್ರು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಆಯುರ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ನಾನು ಬಂದಾಗೆಲ್ಲ ಅನ್ಕೊಳ್ತೀನಿ, ದೇವ್ರೆ ಅಂದ್ರೆ ಒಳ್ಳೇದ್ ಮಾಡಪ್ಪ. ಎಷ್ಟೊಂದು ಜನಕ್ಕೆ ಹೇಳಿದ್ದು ಹೇಳ್ದಾಗ ಆಗ್ತದೆ. ಅಂದ್ರೆ ನಮ್ಗೂ ಕೂಡ ಅಂದ್ರೆ ಕಣ್ ತೆರಿ ಅಮ್ಮ ಅಂತ ಯಾವತ್ತೂ ಕೂಡ ಬೇಡ್ಕೊಂಡ್ ಬರ್ತೀನಿ. ದೇವ್ರಿಗೆ ಬಳೆ ಸೇವೆಲ್ಲ ಕೊಟ್ಟು ಅಲ್ಲಿಂದ ಮುಂದಕ್ ಬಂದ್ವಿ. ಭೂತರಾಜ ದೇವ್ರಿದೆ ಅಲ್ಲಿ ದರ್ಶನಕ್ಕೆ ಅಂತ. ಇದು ಸಾಗರ ಸಮೀಪ ಆಗ್ತದೆ ದೇವಸ್ಥಾನ. ಇವಾಗಂತೂ ತುಂಬಾ ಫೇಮಸ್ ಆಗಿದೆ ಈ ಟೆಂಪಲ್. ತುಂಬಾ ಜನ ಬರ್ತಾರೆ, ಅವ್ರವ್ರ ಆಸೆ ಆಕಾಂಕ್ಷೆ ಎಲ್ಲ ಈಡೇರ್ಬೇಕು ಅನ್ನೋಗೋಸ್ಕರ ತುಂಬಾ ಜನ ಬರ್ತಾರೆ ಇಲ್ಲಿ. बोलबोले जावांचे आम्ही कोल्हापूरला जावांचे मी 1.5 तास आम्ही 5 तास ಇಲ್ಲಿ ಭೂತರಾಜ ದೇವ್ರಿದೆ ಅಲ್ವಾ, ಇಲ್ಲಿ ತುಂಬಾ ಜನ ಚೀಟಿ ಬರಿತಾ ಇದ್ರು. ಚೀಟಿ ಬರ್ದ್ಬಿಟ್ಟು ಹುಂಡಿಗೆ ಹಾಕ್ತಾರೆ. ಯಾರಾದ್ರೂ ಮಾಟ ಮಂತ್ರ ಮಾಡಿದಿದ್ರೆ ಅಥವಾ ಏನಾದ್ರೂ ಒಂದು ಕೆಲ್ಸ ಆಗ್ಬೇಕು, ಕೋರ್ಟ್ ಕೆಲ್ಸ ಇಂಥದ್ದೆಲ್ಲ ಆಗ್ಬೇಕು ಅಂತಂದಲ್ಲಿ ಚೀಟಿ ಬರ್ದ್ ಹಾಕ್ತಾರೆ ಅಲ್ಲಿ. ಎಂತ ಇದು? ಮನೆ ಕಟ್ಟ ಯೋಗ ಅಲ್ಲ. ಜೀವನದಲ್ಲಿ ಕನ್ಸೆಲ್ಲ ದೊಡ್ಡ ಹೌದು. ಕೊಡೋದು ಬಿಡೋದು ದೇವ್ರಿಗೆ ಬನ್ನಿ ಅಂತ ಪ್ರಾಮಿಸ್ ಮುಂಚೆ ಈ ತರ ಇರ್ಲಿಲ್ಲ. ಅಂದ್ರೆ 1-2 ವರ್ಷದ ಹಿಂದೆ ನಾನ್ ಬಂದಾಗ. ಇವಾಗ ತುಂಬಾ ಅಭಿವೃದ್ಧಿ ಆಗಿದೆ ಆಯ್ತಾ ದೇವಸ್ಥಾನ. ಇಲ್ಲಿ ಮಹಾವೀರ ದೇವರನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ.
ತುಂಬಾ ಚಂದ ಅನ್ಸ್ತಾ ಇತ್ತು. ಅಂದ್ರೆ ನಾವು ಬಂದಾಗ ಅಂದ್ರೆ 2 ವರ್ಷದ ಹಿಂದೆ ಬಂದಾಗ ಇದ್ದಿಲ್ಲಾಗಿತ್ತಲ್ವಾ. ನಾವಿವಾಗ ಇದು ಮೊದಲನೇ ಬಾರಿಗೆ ನೋಡ್ತಾ ಇರೋದು. ಅಂದ್ರೆ ತುಂಬಾ ಖುಷಿ ಅಂತ ಅನ್ಸ್ತಾ ಇತ್ತು. ಇಲ್ಲಿ ಸುಮಾರು ಹೊತ್ತು ನಾವು ನಿಂತಿದ್ವಿ. ಫೋಟೋಸ್ ಎಲ್ಲಾ ತಗೊಂಡು ವಿಡಿಯೋಸ್ ಎಲ್ಲಾ ಮಾಡ್ಕೊಂಡ್ವಿ. ಹಾಗೆ ಅಲ್ಲೆಲ್ಲ ತುಂಬಾ ಚೆನ್ನಾಗ್ ಕಲ್ಲನ್ನ ಒಂದ್ರ ಮೇಲೆ ಒಂದ್ ಇಟ್ಬಿಟ್ಟು ಮನೆ ಕಟ್ಟೋದನ್ನ ಬೇಡ್ಕೊಂಡಿದ್ರಲ್ವಾ. ಅಂದ್ರೆ ಮನುಷ್ಯನಿಗೆ ಜೀವನದಲ್ಲಿ ಎಲ್ಲರಿಗೂ ಅವ್ರವ್ರದೇ ಆದಂತಹ ಆಸೆ ಆಕಾಂಕ್ಷೆ ಇರ್ತದಲ್ವಾ. ನಾನು ಕೂಡ ಅಲ್ಲಿ ಕಲ್ಲನ್ನೆಲ್ಲ ಕಟ್ಬಿಟ್ ಬಂದಿದೀನಿ. ಇಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ಹಾಗೆ 1 ಗಂಟೆ ಆಗಿತ್ತಲ್ವಾ. ದೇವರ ಪ್ರಸಾದ ತಿಂದ್ಬಿಟ್ಟು ಹೋಗುವ ಅಂತ ಆ ಊಟದ ಹಾಲಿಗೆ ಹೋದ್ವಿ ನಂತ್ರ. ಇಲ್ಲಿ 2 ಆನೆ ನಿಲ್ಸಿದಾರೆ ಆಯ್ತಾ. ಅದ್ ಬಂದು ಶಿಲೆದು. ಎಷ್ಟು ಅಂದ್ರೆ ತಣ್ಣಗಿತ್ತು ಅಂತಂದ್ರೆ ಬಿಸ್ಲಿದ್ರೂನು ತುಂಬಾ ತಂಪಂತ ಅನ್ಸ್ತಾ ಇತ್ತು. ಹಾಗೆ ಊಟಕ್ ಬಂದ್ವಿ. ಪಾಯ್ಸ, ಉಪ್ಪಿನಕಾಯಿ, ಕಡ್ಲೆ ಪಲ್ಯ, ಅನ್ನ, ಸಾರು ಎಲ್ಲಾನು ಕೂಡ ಇತ್ತು. ಮೊಸರು ಕೂಡ ಇತ್ತು. ಮೊಸರೇನ್ ತಗೊಳ್ಳಿಲ್ಲ. ಹೊಟ್ಟೆ ತುಂಬಾ ಊಟ ಕೂಡ ಮಾಡಿದ್ವಿ. ಇಲ್ಲಿ ಪಾಯಸ ಮಾತ್ರ ತುಂಬಾ ಟೇಸ್ಟಿ ಆಗಿತ್ತು ಆಯ್ತಾ. ನಮ್ಮನೆಯವ್ರು ಹಾಗೆ ಹೇಳ್ತಾ ಇದ್ರು ತುಂಬಾ ಟೇಸ್ಟಿ ಆಗಿತ್ತು ಅಲ್ವಾ ಅಂತ. ಇವಾಗ ನಾವು ಮನೆ ಕಡೆ ಹೊರಡೋದೇನೆ. ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ವಿ. ಮುಂಚೆ ಇಲ್ಲಿ ಅಂಗಡಿ ಎಲ್ಲ ಇರ್ಲಿಲ್ಲ. ಇವಾಗ ಅಂಗಡಿ ಎಲ್ಲ ಆಗಿದೆ. ಕೆಲವೊಂದು ಬಿಲ್ಡಿಂಗ್ ಎಲ್ಲ ಆಗಿದೆ. ಅಂದ್ರೆ ತುಂಬಾ ಖುಷಿ ಅಂತ ಅನಿಸ್ತಾ ಇತ್ತು ನನ್ಗೆ ಈ ಬಾರಿ ಹೋದಾಗ. ಇನ್ನೊಮ್ಮೆ ದೇವ್ರಿಗೆ ಕೈ ಮುಗ್ದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. 2 ಗಂಟೆವರೆಗೂನು ದೇವರ ದರ್ಶನ ಇರ್ತದೆ. 2ರಿಂದ 3 ಗಂಟೆವರೆಗೂನು ಇರೋದಿಲ್ಲ. ಅಂದ್ರೆ ಕ್ಲೋಸ್ ಮಾಡ್ತಾರೆ. ನಂತರ ಮತ್ತೆ ಓಪನ್ ಮಾಡ್ತಾರೆ ಮಧ್ಯಾಹ್ನ. ಅಲ್ಲಿ ಬೋರ್ಡ್ ಹಾಕಿದ್ರು. ಆ ಬೋರ್ಡ್ ಅನ್ನ ನೋಡಿ ನಾನು ಹೇಳ್ತಾ ಇದ್ದೀನಿ ಆಯ್ತಾ. ನಾವು 1 ಗಂಟೆಗೆಲ್ಲ ಊಟಕ್ಕೆ ಹೋಗಿದ್ವಿ. 1:30 ಅಷ್ಟ್ರಲ್ಲೆಲ್ಲ ಮನೆ ಕಡೆ ನಾವು ಹೊರಟ್ವಿ. ಇಲ್ಲಿಂದ ಹೊರಡುವಾಗ ಜೋಗಕ್ಕೆ ಹೋಗ್ಬೇಕು ಅಂತ ಅನ್ಕೊಳ್ತಾನೆ ಬಂದ್ವಿ ಆಯ್ತಾ. ಹಾಗೆ ಅಲ್ಲಿ ಮುಂದಕ್ಕೆ ಒಂದ್ ಕಡೆ ನಿಂತು ನೋಡ್ದಾಗ ಜೋಗದಲ್ಲೇನ್ ತುಂಬಾ ನೀರ್ ಇರ್ಲಿಲ್ಲ. ಸರಿ, ಇನ್ನ ಒಂದಿನ ಬೇಕಂದ್ರೆ ಬಂದ್ರೆ ಆಯ್ತು. ನಮ್ಗೆಲ್ಲ ಮತ್ತೆ ಸುಸ್ತಾಗ್ಬಿಟ್ಟಿತ್ತು. ಈ ರೂಟಲ್ಲಿ ಸ್ವಲ್ಪ ಬರುವಾಗೆಲ್ಲ ಸುಸ್ತಾಗ್ತದೆ. ಹಾಗಾಗಿ ಜೋಗಕ್ಕೆ ಹೋಗಿಲ್ಲ. ಇಲ್ಲಿ ಒಂದು ನದಿ ಇದೆ ಆಯ್ತಾ. ಇಲ್ಲಿ ಬೋಟ್ ರೈಡ್ ಎಲ್ಲ ಕರ್ಕೊಂಡ್ ಹೋಗ್ತಾರೆ. ತುಂಬಾ ಚಂದ ಇದೆ ಈ ಪ್ಲೇಸ್ ಮಾತ್ರ. ಇಲ್ಲಿ ಒಂದ್ 2 ನಿಮಿಷ ನಮ್ಮನೆಯವ್ರು ಗಾಡಿನ ನಿಲ್ಸಿದ್ರು. ಹಾಗೆ ನಾನು ವಿಡಿಯೋ ಕ್ಲಿಪ್ಪಿಂಗ್ ತೆಕ್ಕೊಂಡಿದ್ದೆ. ನನ್ಗೆ ನಾವಿಬ್ರೇ ಎಲ್ಲಾದ್ರೂ ಹೋಗೋದಕ್ಕಿಂತ ಯಾರಾದ್ರೂ ನಮ್ ಜೊತೆ ಇದ್ರೆ ಏನೋ ಒಂಥರ ಖುಷಿ, ಮಾತಾಡ್ಕೊಂಡೆಲ್ಲ ಹೋಗ್ಬಹುದು ಅಂತ. ಹಾಗೆ ಇಲ್ಲಿಂದ ಮುಂದಕ್ ಬರ್ತಾ ಇದ್ದ ಹಾಗ್ಲೇನೆ ಮಳೆ ಕೂಡ ಸ್ಟಾರ್ಟ್ ಆಯ್ತು. ಇಲ್ಲಿಂದ ಮಳೆ ಸ್ಟಾರ್ಟ್ ಆಗಿದ್ದು ನಂತರ ಈ ಘಾಟ್ ಸೆಕ್ಷನ್ ಮುಗಿಯುವವರೆಗೂನು ಕೂಡ ಮಳೆನೇ ಆಗಿತ್ತು. ಈ ಕಡೆನೆ ತುಂಬಾ ಮಳೆ ಅಂತ ಅನ್ಕೊಂಡಿದೀನಿ ನಾನು ನಮ್ಮೂರ್ ಕಡೆಗಿಂತನೂ. ನಮ್ಮನೆಯವ್ರು ಹೇಳ್ತಾ ಇದ್ರು ಇದು ಘಟ್ಟದ ಮೇಲಿನ ಊರಲ್ವಾ, ಈ ಕಡೆ ಎಲ್ಲಾ ತುಂಬಾ ಮಳೆ ಇರ್ತದೆ ನಮ್ಮೂರಿಗಿಂತಲೂನು ಅಂತ ಹೇಳ್ತಾ ಇದ್ರು. ಜೋಗದ್ ರೂಟ್ ಅಲ್ಲೇ ಹೋಗ್ಬೇಕಾಗ್ತದೆ. ಇವಾಗ ನಾವು ಜೋಗ ಪಾಸ್ ಆಗ್ತಾ ಇದೀವಿ ಆಯ್ತಾ. ಮಳೆ ಬರ್ತಾ ಇತ್ತಲ್ವಾ ಹಾಗಾಗಿ ಹೋಗಿಲ್ಲ. ನೀವೇನಾದ್ರೂ ಸಾಗರ, ಈ ಶಿವಮೊಗ್ಗ ಆ ಕಡೆ ರೂಟ್ ಅಲ್ಲಿ ಬರ್ತೀರಿ ಅಂತಂದ್ರೆ ಈ ಪ್ಲೇಸ್ ಸಿಗೋದಿಲ್ಲ ಜೋಗ. ಈ ನಮ್ಮ ಉತ್ತರ ಕನ್ನಡ ಈ ಕಡೆ ಅಂದ್ರೆ ಘಟ್ಟದ ಕೆಳಗಡೆ ಸೈಡ್ ನವರೆಲ್ಲ ಈ ಕಡೆ ರೂಟ್ ಅಲ್ಲೇ ಪಾಸ್ ಆಗ್ಬೇಕಾಗ್ತದೆ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಗಾಡಿನ ನಿಲ್ಸಿದ್ವಿ. ನಂತರ ನಾನು ಅನಾನಸ್ ತಗೊಳ್ವಾ ಅಂತ ಅನ್ಕೊಂಡೆ. ಬೇಡ, ಮತ್ತೆ ಹೀಟು ಸುಮ್ನೆ ಯಾಕೆ ಅಂತ ಹೇಳ್ಬಿಟ್ಟು ಖರೀದಿ ಮಾಡೋದಕ್ ಹೋಗಿಲ್ಲ. ನಂತರ ಬಿದ್ದೋಯ್ತದಲ್ಲ ಮುಳ ರಾಶಿ ಕುಂಬಳ ಅಲ್ಲಿ. ಹೌದು, ಹಾ, ಘಟ್ಟದಲ್ಲಿ ಬಿದ್ದೋಯ್ತದೆ. ನೀರು ಕುಡಿದ ನೀರಲ್ಲ ಅಲ್ಲ ಇದು. ಅಲ್ಲ ಇದು ದಾಟಿಡ್ಲಿ ಕಡಿಬೇಕಾಗ್ತದೆ. ಚಲೋ ಆಯ್ತದೆ ಆಂಟಿ. ಇಲ್ಲಿ ಇಲ್ಲಿ ಕ್ಯಾಪ್ ಇಲ್ಲ ರೀ ಇಲ್ಲಿ ಇಲ್ಲಿ. ಸೈಲೆಂಟ್ ಆಗಿ ಬಂದ್ ಕಾಯ್ದು. ಕಾವ್ಯ ಅಂತೂನು ಪಾಪ ತುಂಬಾ ಸುಸ್ತಾಗಿದ್ಲು ಇವತ್ತಿನ ದಿನ. ಅವಳಿಗೆ ಯಾವತ್ತೂ ಕೂಡ ಟ್ರಾವೆಲ್ ಅಲ್ಲಿ ಈ ತರ ಆಗಿದ್ದೇ ಇಲ್ಲ. ಇದೇ ಮೊದಲನೇ ಬಾರಿಗೆ ಅವಳಿಗೆ ಈ ತರ ಆಗಿತ್ತು. ಅಂದ್ರೆ ಫುಲ್ ವಾಮಿಟಿಂಗ್ ಆಗ್ತಾ ಇತ್ತು ಪಾಪ, ಹೋಗುವಾಗ್ಲೂನು ಬರುವಾಗ್ಲೂನು. ನನ್ಗೆ ಬೇಜಾರಂತ ಅನ್ಸ್ತಾ ಇತ್ತು. ಅಂದ್ರೆ ಯಾಕ್ ಹಾಗಾಯ್ತು ಅಂತ. ನನ್ಗೆ ಹೋಗುವಾಗ ಸ್ವಲ್ಪ ಅಂದ್ರೆ ಅಷ್ಟು ನಾನು ಗಟ್ಟಿಯಾಗಿರ್ಲಿಲ್ಲ. ಅಂದ್ರೆ ಏನೋ ಒಂಥರ ಅನ್ಸ್ತಾ ಇತ್ತು. ಬರುವಾಗ ನಾನು ಆರಾಮಾಗಿ ಇದ್ದೆ. ಜೋರ್ ಮಳೆ ಅಲ್ಲ ರೀ ಈ ಕಡೆನೆ ಹಂಗ.
ಹೋದಿರ್ಬೇಕು. ಅಥವಾ ಇವತ್ತು ಮಳೆ ಸ್ಟಾರ್ಟ್ ಆಯ್ತಾ ಅಂತ ಗೊತ್ತಾಗ್ಲಿಲ್ಲಲ್ಲ. ನೋಡುವ, ನಮ್ಮೂರ್ಗೆ ಹೋಗಿ ನೋಡುವ, ನಮ್ಮೂರಲ್ಲೂ ಮಳೆನ. ಆರಾಮಿದ್ದಿಲ್ಲ. ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿನೂ ಕೂಡ ಮತ್ತೆ ನಿಲ್ಲೋದಕ್ ಹೋಗ್ಲಿಲ್ಲ. ಫುಲ್ ಫಾಗ್ ಇತ್ತು ಆಯ್ತಾ, ನಿಂತ್ರುನು ಕೂಡ ಏನು ಕಾಣಿಸ್ತಾ ಇರ್ಲಿಲ್ಲ ಅಲ್ಲಿ. ಮತ್ತೆ ಮಂಗಗಳೆಲ್ಲ ಇತ್ತು, ಸರಿ ಬೇಡ ಅಂತ ಬಂದ್ವಿ ನಾವ್ ಅಲ್ಲಿಂದ ಮುಂದಕ್ಕೆ. ಇವೆಲ್ಲ ದಾಟಿದ ನಂತರ ನಾನು ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡ್ ಬಿಟ್ಟಿದ್ದೆ. ಮತ್ತೆ ಜಾಸ್ತಿ ಏನು ಕೂಡ ವಿಡಿಯೋ ಮಾಡೋದಕ್ ಹೋಗ್ಲಿಲ್ಲ. ಸ್ವಲ್ಪ ನಿದ್ದೆ ಮಾಡ್ಬೇಕು ಅಂತ ಅನ್ಸ್ತಾ ಇತ್ತು, ಹಾಗಾಗಿ ನಿದ್ದೆ ಕೂಡ ಮಾಡಿದ್ದೆ ನಾನು. ಬರ್ತಾ ಅಂತೂನು ಫುಲ್ ಫಾಗ್ ಇತ್ತು, ಎಲ್ಲೂ ನೋಡಿದ್ರುನು. ಈ ರೂಟಲ್ಲಿ ತುಂಬಾ ಜೋರ್ ಮಳೆ ಎಲ್ಲ ಇರ್ತದಲ್ವಾ, ತುಂಬಾ ಜೋರ್ ಮಳೆಗಾಲದಲ್ಲೆಲ್ಲ ಹೋದ್ರೆ ವಾತಾವರಣ ಇದೇ ತರ ಇರ್ತದೆ, ತುಂಬಾ ಚಂದ ಇರ್ತದೆ. ಆದ್ರೆ ಗಾಡಿನ ಓಡಿಸುವಾಗ ತುಂಬಾ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರ್ಬೇಕಾಗ್ತದೆ. ಅಂದ್ರೆ ಎಷ್ಟೊತ್ತಿಗೆ ಎಲ್ಲಿಂದ ಅಂದ್ರೆ ಸಡನ್ ಆಗಿ ಬಂದ್ಬಿಡ್ತಾರೆ ಎದುರುಗಡೆ ಇರುವವರು, ಹಾಗಾಗಿ ಹೇಳ್ತಾ ಇರೋದು. ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.